ನಗರದ ಹೊರವಲಯದಲ್ಲಿದ್ದ ಸಣ್ಣ ಹಳ್ಳಿಯೊಂದರಲ್ಲಿ ರಾಮಯ್ಯ ಎಂಬ ವೃದ್ಧ ರೈತ ತನ್ನ ಹಳೆಯ ಸೈಕಲ್ ಮೇಲೆ ತರಕಾರಿಗಳ ಚೀಲಗಳನ್ನು ಕಟ್ಟಿ ನಗರಕ್ಕೆ ಹೊರಟಿದ್ದ. ರಾಮಯ್ಯನ ಜೀವನ ಸುಲಭವಾಗಿರಲಿಲ್ಲ. ಹೆಂಡತಿಯನ್ನು ಹಲವು ವರ್ಷಗಳ ಹಿಂದೆ ಕಳೆದುಕೊಂಡಿದ್ದ. ಆದರೆ ಅವನ ಜೀವನದ ಹೆಮ್ಮೆ ಒಂದೇ ಒಂದು, ಅವನ ಮಗಳು ದುರ್ಗಾ. ಬಡತನದಲ್ಲಿ ಬೆಳೆದಿದ್ದರೂ ದುರ್ಗಾ ತನ್ನ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ IPS ಅಧಿಕಾರಿಯಾಗಿದ್ದಳು. ಇಂದು ಇಡೀ ರಾಜ್ಯವೇ ಅವಳ ಪ್ರಾಮಾಣಿಕತೆಯನ್ನು ಹೊಗಳುತ್ತಿತ್ತು. ಆದರೆ ರಾಮಯ್ಯ ಎಂದಿಗೂ ತನ್ನ ಮಗಳ ಹುದ್ದೆಯನ್ನು ಬಳಸಿಕೊಂಡು ಯಾವುದೇ ಲಾಭ ಪಡೆಯಲು ಪ್ರಯತ್ನಿಸಿರಲಿಲ್ಲ. ನಮ್ಮ ಹೊಟ್ಟೆ ತುಂಬಲು ಸಾಕಷ್ಟು ದುಡಿದರೆ ಸಾಕು ಎಂದು ಅವನು ಯಾವಾಗಲೂ ಹೇಳುತ್ತಿದ್ದ. ಆ ದಿನವೂ ಅವನು ತನ್ನ ತೋಟದಲ್ಲಿ ಬೆಳೆದಿದ್ದ ತಾಜಾ ತರಕಾರಿಗಳನ್ನು ನಗರಕ್ಕೆ ಮಾರಲು ಹೊರಟಿದ್ದ. ಹೈವೇ ಹತ್ತಿರ ಬಂದಾಗ ಅವನ ಗಮನಕ್ಕೆ ಒಂದು ವಿಚಿತ್ರ ದೃಶ್ಯ ಬಂತು. ಹಲವಾರು ವಾಹನಗಳು ಪೊಲೀಸರು ನಿಲ್ಲಿಸಿದರು. ಜನರು ಸಾಲಾಗಿ ನಿಂತಿದ್ದರು. ಕೆಲವರ ಮುಖದಲ್ಲಿ ಭಯ, ಇನ್ನು ಕೆಲವರ ಮುಖದಲ್ಲಿ ಕೋಪ. ರಾಮಯ್ಯ ತನ್ನ ಸೈಕಲ್ ನಿಲ್ಲಿಸಿದ್ದ. ಏನಪ್ಪ ಇಲ್ಲಿ ಎಂದು ಪಕ್ಕದ ವ್ಯಕ್ತಿಯನ್ನು ಕೇಳಿದ್ದ. ಏನು ಹೇಳೋದು ಅಣ್ಣ, ಇಲ್ಲಿ ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾನೆ. ಯಾರೇ ಹೋಗಬೇಕಾದರೂ 500 ರೂಪಾಯಿ ಕೊಡಬೇಕು ಅಂತಾನೆ ಅಂತ ಅವನು ಹೇಳಿದ್ದ. ಏನು, ಯಾಕೆ ಅಂತ ರಾಮಯ್ಯ ಕೇಳಿದ್ದ. ಕಾರಣ ಬೇಕಾ? ಅವನಿಗೆ ಹಣ ಬೇಕು ಅಷ್ಟೇ ಅಂತ ಅವನು ಹೇಳಿದ್ದ. ರಾಮಯ್ಯ ಇದನ್ನು ಕೇಳಿ ಬೆಚ್ಚಿಬಿದ್ದ. ಅದೇ ವೇಳೆ ದೊಡ್ಡ ಮೀಸೆ ಇಟ್ಟುಕೊಂಡಿದ್ದ ಇನ್ಸ್ಪೆಕ್ಟರ್ ವಿಜಯ್ ಅಲ್ಲಿಗೆ ಬಂದ. ಓಯ್ ವೃದ್ಧ, ನಿಲ್ಲು. ರಾಮಯ್ಯ ವಿನಯದಿಂದ ನಿಂತ. ಏನಪ್ಪ ಸರ್ ಅಂತ ಕೇಳಿದ್ದ. ಮೊದಲು 500 ರೂಪಾಯಿ ಕೊಡು ಅಂತ ಹೇಳಿದನು. ಸರ್, ನಾನು ರೈತ, ತರಕಾರಿ ಮಾರಿದ ಮೇಲೆ ಹಣ ಸಿಗುತ್ತದೆ ಅಂತ ರಾಮಯ್ಯ ಹೇಳಿದ್ದ. ಇನ್ಸ್ಪೆಕ್ಟರ್ ಕೋಪಗೊಂಡು ನನಗೆ ಕತೆ ಹೇಳಬೇಡ ಅಂತ ಹೇಳಿ ಅವನು ರಾಮಯ್ಯನ ಸೈಕಲ್ಗೆ ಕಾಲಿನಿಂದ ಹೊಡೆದ. ಕ್ಷಣಾರ್ಧದಲ್ಲಿ ಎಲ್ಲ ತರಕಾರಿಗಳು ರಸ್ತೆಯ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ಟೊಮೆಟೊಗಳು ಪುಡಿಯಾದವು, ಸೊಪ್ಪು ಮಣ್ಣಿನಲ್ಲಿ ಬಿದ್ದವು, ಬದನೆಕಾಯಿಗಳು ರಸ್ತೆಯ ಬದಿಗೆ ಉರುಳಿದವು. ರಾಮಯ್ಯನ ಕಣ್ಣು ತುಂಬಿಕೊಂಡವು. ಸರ್, ಹೀಗೆ ಮಾಡಬೇಡಿ, ಇವು ಮಾರಿದರೆ ಮಾತ್ರ ನನ್ನ ಊಟ ಅಂತ ಹೇಳಿದನು. ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಪೊಲೀಸ್ ಹೇಳಿದನು. ಅವನು ಮತ್ತೊಮ್ಮೆ ರಾಮಯ್ಯನನ್ನು ತಳ್ಳಿಬಿಟ್ಟ. ಜನರೆಲ್ಲ ನೋಡುತ್ತಿದ್ದರು, ಆದರೆ ಯಾರಿಗೂ ಮಾತನಾಡುವ ಧೈರ್ಯ ಇರಲಿಲ್ಲ. ಯಾಕೆಂದರೆ ಎಲ್ಲರಿಗೂ ಆ ಇನ್ಸ್ಪೆಕ್ಟರ್ನ ಭಯ ಇತ್ತು. ಅಷ್ಟರಲ್ಲಿ ರಾಮಯ್ಯನ ಮೊಬೈಲ್ ರಿಂಗ್ ಆಗುತ್ತಿತ್ತು. ಸ್ಕ್ರೀನ್ ಮೇಲೆ ಹೆಸರು ಕಾಣಿಸಿತ್ತು, ದುರ್ಗಾ ಮಗಳು ಅಂತ. ರಾಮಯ್ಯ ಕರೆ ಸ್ವೀಕರಿಸಿದ್ದ. ಹೆಲೋ ಅಪ್ಪ. ಸಾಮಾನ್ಯವಾಗಿ ರಾಮಯ್ಯ ಯಾವಾಗಲೂ ಸಂತೋಷದಿಂದ ಮಾತಾಡುತ್ತಿದ್ದ. ಆದರೆ ಈ ಬಾರಿ ಅವನ ಧ್ವನಿ ನಡುಗುತ್ತಿತ್ತು. ಅಪ್ಪ, ಏನಾಯಿತು ಅಂತ ಮಗಳು ಕೇಳಿದಳು. ಏನಿಲ್ಲ ಮಗಳೇ, ನನಗೆ ಸುಳ್ಳು ಹೇಳಬೇಡಿ, ನೀವು ಅಳುತ್ತಿದ್ದೀರಿ ಅಂತ ಮತ್ತೆ ದುರ್ಗಾ ಕೇಳಿದಳು. ರಾಮಯ್ಯ ನಡೆದದನ್ನೆಲ್ಲ ವಿವರಿಸಿದ್ದ. ಅವನು ಮಾತನಾಡುತ್ತಿದ್ದಂತೆ ದುರ್ಗಾಳ ಮುಖ ಕೆಂಪಾಯಿತು. ಫೋನ್ ಅವನಿಗೆ ಕೊಡಿ. ರಾಮಯ್ಯ ಭಯದಿಂದ ಫೋನ್ ನೀಡಿದ್ದ. ಹೆಲೋ, ನಾನು IPS ದುರ್ಗಾ ಮಾತಾಡುತ್ತಿದ್ದೇನೆ ಅಂತ ಹೇಳಿದಳು. ಇದನ್ನು ಕೇಳಿ ಇನ್ಸ್ಪೆಕ್ಟರ್ ಜೋರಾಗಿ ನಕ್ಕ. ನೀನು IPS ದುರ್ಗಾ ಅಂದರೆ ನಾನು ಮುಖ್ಯಮಂತ್ರಿ ಅಂತ ಹೇಳಿ. ಅವನು ಫೋನ್ ಕಟ್ ಮಾಡಿದ್ದ. ಸುತ್ತಲಿನ ಪೊಲೀಸರು ನಗಲು ಆರಂಭಿಸಿದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರು ತಮ್ಮ ಜೀವನದ ಅತಿ ದೊಡ್ಡ ತಪ್ಪು ಮಾಡಿದರು ಅಂತ. ಇತ್ತ ನಗರದಲ್ಲಿ ದುರ್ಗಾ ತನ್ನ ಕಚೇರಿಯಲ್ಲಿ ಕುಳಿತಿದ್ದಳು. ಅವಳ ಕಣ್ಣಿನಲ್ಲಿ ಕೋಪ ಕಾಣುತ್ತಿತ್ತು. ಅವಳ ಸಹಾಯಕ ರಾಠೋಡ್ ಒಳಗೆ ಬಂದ. ಮೇಡಮ್, ಏನಾಯಿತು ಅಂತ ಕೇಳಿದನು. ದುರ್ಗಾ ನಡೆದಿದ್ದನ್ನೆಲ್ಲ ಹೇಳಿದಳು. ರಾಠೋಡ್ ಬೆಚ್ಚಿಬಿದ್ದ. ಮೇಡಮ್, ನಾನು ಈಗಲೇ ವಿಶೇಷ ತಂಡ ಕಳಿಸುತ್ತೇನೆ ಅಂತ ಹೇಳಿದನು. ಬೇಡ. ಯಾಕೆ ಮೇಡಮ್? ನಾನು ಸ್ವಂತ ಹೋಗುತ್ತೇನೆ. ಅದು ಅಪಾಯಕರ. ನನಗೆ ಸತ್ಯ ಬೇಕು. ಅವನು ನಿಜವಾಗಿಯೂ ಭ್ರಷ್ಟನೋ ಅಥವಾ ತಪ್ಪು ಮಾಹಿತಿ ಬಂದಿದೆಯೋ ನೋಡಬೇಕು ಅಂತ ಹೇಳಿದಳು. ರಾಠೋಡ್ ಮೌನವಾಗಿದ್ದ. ದುರ್ಗಾ ತನ್ನ ಅಧಿಕೃತ ಉಡುಪನ್ನು ಬದಲಿಸಿದಳು. ಸರಳವಾದ ಚೂಡಿದಾರ್ ಧರಿಸಿದಳು. ಮುಖದಲ್ಲಿ ಯಾವುದೇ ಅಧಿಕಾರದ ಗುರುತು ಇರಲಿಲ್ಲ. ಅವಳು ಸಾಮಾನ್ಯ ಯುವತಿಯಂತೆ ಕಾಣುತ್ತಿದ್ದಳು. ನಾನು ಹೋಗಿ ಬರುತ್ತೇನೆ ಅಂತ ಹೇಳಿ ಹೊರಡುತ್ತಿದ್ದಳು. ಮೇಡಮ್, ಕನಿಷ್ಠ 2 ಕಾನ್ಸ್ಟೇಬಲ್ಗಳನ್ನು ಕರೆದುಕೊಂಡು ಹೋಗಿ ಅಂತ ರಾಠೋಡ್ ಹೇಳಿದನು. ಬೇಡ, ಯಾರಿಗೂ ಗೊತ್ತಾಗಬಾರದು. ಅವಳು ಕಾರು ತೆಗೆದುಕೊಂಡು ಹೊರಟಳು. 1 ಗಂಟೆಯ ನಂತರ ದುರ್ಗಾ ಹೈವೇ ಚೆಕಿಂಗ್ ಪಾಯಿಂಟ್ಗೆ ತಲುಪಿದಳು. ಅಲ್ಲಿ ಕಂಡ ದೃಶ್ಯ ಅವಳನ್ನು ಬೆಚ್ಚಿ ಬೀಳಿಸಿತ್ತು. ಒಬ್ಬ ಟ್ರಕ್ ಚಾಲಕ ಪೊಲೀಸರ ಜೊತೆ ವಾದಿಸುತ್ತಿದ್ದ. ಸರ್, ನನ್ನ ಎಲ್ಲ ದಾಖಲೆಗಳು ಸರಿಯಾಗಿವೆ. ಅದಕ್ಕೆ ಏನು? ಹಾಗಾದರೆ ಯಾಕೆ ಹಣ ಕೊಡಬೇಕು ಅಂತ ಡ್ರೈವರ್ ಹೇಳಿದ್ದ. ಇನ್ಸ್ಪೆಕ್ಟರ್
ಅವನ ಕುತ್ತಿಗೆಯ ಕಾಲರ್ ಹಿಡಿದ. ನಾನು ಕೇಳಿದ್ದನ್ನು ಕೊಡು. ಅಂತಿಮವಾಗಿ ಚಾಲಕ ಭಯದಿಂದ ಹಣ ಕೊಟ್ಟ. ದುರ್ಗಳಿಗೆ ಎಲ್ಲವೂ ಸ್ಪಷ್ಟವಾಯಿತು. ಇದು ಸಾಮಾನ್ಯ ಭ್ರಷ್ಟಾಚಾರವಲ್ಲ, ಇದು ಸಂಘಟಿತ ದರೋಡೆ ಅಂತ. ಅವಳ ಮುಂದೆ ನಡೆದಳು. ಸರ್, ಇನ್ಸ್ಪೆಕ್ಟರ್ ಅವಳನ್ನು ಗಮನಿಸಿದ್ದ. ಒಂದು ಕ್ಷಣ ಅವನು ಮಾತೆ ಮರೆತ. ದುರ್ಗಾ ಅತ್ಯಂತ ಆತ್ಮವಿಶ್ವಾಸದಿಂದ ನಿಂತಿದ್ದಳು. ನಿಮ್ಮ ವಾಹನದ ದಾಖಲೆಗಳನ್ನು ತೋರಿಸಿ ಎಂದು ಇನ್ಸ್ಪೆಕ್ಟರ್ ಹೇಳಿದ್ದ. ದುರ್ಗಾ ಎಲ್ಲ ದಾಖಲೆಗಳನ್ನು ನೀಡಿದಳು. ಅವನು ಪರಿಶೀಲಿಸಿದ್ದ. ಎಲ್ಲವೂ ಸರಿಯಾಗಿತ್ತು. ಆದರೂ ಅವನು ಹೇಳಿದ್ದ ಚಾಲನ್ ಕಟ್ಟಬೇಕು ಅಂತ. ಯಾಕೆ ಅಂತ ದುರ್ಗಾ ಕೇಳಿದಳು. ಅದು ನನ್ನ ಇಷ್ಟ. ದುರ್ಗಾ ಸಣ್ಣ ನಗು ಬಿಟ್ಟಳು. ಕಾನೂನಿನಲ್ಲಿ ಅಂತಹ ನಿಯಮ ಎಲ್ಲಿದೆ ಅಂತ ಕೇಳಿದಳು. ಈ ಪ್ರಶ್ನೆ ಕೇಳುತ್ತಿದ್ದಂತೆ ಇನ್ಸ್ಪೆಕ್ಟರ್ ಕೋಪಗೊಂಡ. ನನಗೆ ಪ್ರಶ್ನೆ ಕೇಳುವ ಹಕ್ಕು ನಿನಗಿಲ್ಲ ಅಂತ ಹೇಳಿದ್ದ. ನಾನು ನಾಗರಿಕಳು, ಪ್ರಶ್ನೆ ಕೇಳುವ ಹಕ್ಕು ಇದೆ ಅಂತ ಹೇಳಿದಳು. ಇನ್ಸ್ಪೆಕ್ಟರ್ ಮುಂದೆ ಬಂದ. ಹೆಚ್ಚು ಮಾತನಾಡಬೇಡ. ಅವನು ಅವಳನ್ನು ಮೇಲಿಂದ ಕೆಳಗೆ ನೋಡಿದ್ದ. ಅವನ ಕಣ್ಣುಗಳಲ್ಲಿ ಕೆಟ್ಟ ಉದ್ದೇಶ ಸ್ಪಷ್ಟವಾಗಿತ್ತು. ನೀನು ಸಹಕರಿಸಿದರೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ದ. ದುರ್ಗಳ ಕೋಪ ಮಿತಿಮೀರಿತ್ತು. ಆದರೆ ಅವಳು ತನ್ನನ್ನು ನಿಯಂತ್ರಿಸಿಕೊಂಡಳು. ಯಾಕೆಂದರೆ ಅವಳಿಗೆ ಇನ್ನಷ್ಟು ಸಾಕ್ಷಿ ಬೇಕಿತ್ತು. ಮುಂದೆ ಏನಾಗಲಿದೆ ಎಂಬುದು ಇನ್ಸ್ಪೆಕ್ಟರ್ ವಿಜಯ್ಗೆ ಕನಸಲ್ಲೂ ಗೊತ್ತಿರಲಿಲ್ಲ. ತನ್ನ ಜೀವನವನ್ನೇ ಬದಲಿಸುವ ಚಂಡಮಾರುತ ಈಗ ಅವನ ಎದುರಿನಲ್ಲಿ ನಿಂತಿತ್ತು. ಇನ್ಸ್ಪೆಕ್ಟರ್ ವಿಜಯ್ ದುರ್ಗಾಳ ಮುಂದೆ ನಿಂತಿದ್ದ. ಅವನ ಮುಖದಲ್ಲಿ ಅಹಂಕಾರ ಸ್ಪಷ್ಟವಾಗಿ ಕಾಣುತ್ತಿತ್ತು. ಹೇ ಹುಡುಗಿ, ನಿನಗೆ ತುಂಬ ಧೈರ್ಯ ಇದೆ ಅನಿಸುತ್ತದೆ ಅಂತ ಹೇಳಿದ್ದ. ದುರ್ಗಾ ಶಾಂತವಾಗಿ ಉತ್ತರಿಸಿದಳು. ಧೈರ್ಯ ಅಲ್ಲ, ಸತ್ಯದ ಮೇಲೆ ನಂಬಿಕೆ ಅಂತ ಹೇಳಿದಳು. ಹೌದಾ? ಹಾಗಿದ್ದರೆ ಈಗಲೇ 500 ರೂಪಾಯಿ ಕೊಟ್ಟು ಇಲ್ಲಿಂದ ಹೋಗು ಅಂತ ಹೇಳಿದ್ದ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಯಾಕೆ ಹಣ ಕೊಡಬೇಕು ಅಂತ ಹೇಳಿದಳು. ಇನ್ಸ್ಪೆಕ್ಟರ್ ಕೋಪದಿಂದ ಕೆಂಪಾದ. ಅವನು ತನ್ನ ಹತ್ತಿರ ನಿಂತಿದ್ದ ಕಾನ್ಸ್ಟೇಬಲ್ಗೆ ಸೂಚನೆ ಕೊಟ್ಟ. ಇವಳ ಕಾರಿನ ಸಂಪೂರ್ಣ ತಪಾಸಣೆ ಮಾಡಿ ಅಂತ. ಕಾನ್ಸ್ಟೇಬಲ್ ಕಾರನ್ನು ಪರಿಶೀಲಿಸಿದ್ದ. ಕೆಲ ನಿಮಿಷಗಳ ನಂತರ ಬಂದ. ಸರ್, ಎಲ್ಲ ದಾಖಲೆಗಳು ಸರಿಯಾಗಿವೆ ಅಂತ ಹೇಳಿದ್ದ. ಆದರೂ ಯಾವುದಾದರೂ ಕೇಸು ಹಾಕಬಹುದು ಅಂತ ಮತ್ತೆ ಹೇಳಿದ್ದ. ದುರ್ಗಾ ಎಲ್ಲವನ್ನು ಗಮನಿಸುತ್ತಿದ್ದಳು. ಅವಳಿಗೆ ಈಗ ಖಚಿತವಾಗಿತ್ತು, ಇದು ಒಬ್ಬ ಭ್ರಷ್ಟ ಅಧಿಕಾರಿಯ ಆಟವಲ್ಲ, ಇಡೀ ತಂಡವೇ ಈ ಅಕ್ರಮದಲ್ಲಿ ಭಾಗಿಯಾಗಿತ್ತು ಅಂತ. ನೀವು ಕಾನೂನು ರಕ್ಷಕರು, ಕಾನೂನು ಉಲ್ಲಂಘಕರು ಅಲ್ಲ ಅಂತ ದುರ್ಗಾ ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆಯೇ ಇನ್ಸ್ಪೆಕ್ಟರ್ ವಿಜಯ್ ಜೋರಾಗಿ ನಕ್ಕ. ಕಾನೂನು? ಈ ರಸ್ತೆಯಲ್ಲಿ ನಾನೇ ಕಾನೂನು ಅಂತ ಹೇಳಿದ್ದ. ಸುತ್ತಲಿದ್ದ ಪೊಲೀಸರು ಸಹ ನಗತೊಡಗಿದರು. ಅಷ್ಟರಲ್ಲಿ ಒಬ್ಬ ವೃದ್ಧ ಮಹಿಳೆ ಅಲ್ಲಿಗೆ ಬಂದಳು. ಅವಳ ಮಗ ಬೈಕ್ ಮೇಲೆ ಆಸ್ಪತ್ರೆ ಕಡೆ ಹೋಗುತ್ತಿದ್ದ. ಪೊಲೀಸರು ಅವನನ್ನು ತಡೆದಿದ್ದರು. ಸರ್, ನನ್ನ ಮಗನಿಗೆ ಅಪಘಾತವಾಗಿದೆ, ಆಸ್ಪತ್ರೆಗೆ ಹೋಗಬೇಕು. ಆ ಮಹಿಳೆ ಕಣ್ಣೀರು ಹಾಕುತ್ತಾ ಬೇಡಿಕೊಂಡಳು. ಆದರೆ ಇನ್ಸ್ಪೆಕ್ಟರ್ ವಿಜಯ್ಗೆ ಕರುಣೆ ಇರಲಿಲ್ಲ. ಮೊದಲು ಹಣ ಕೊಡು. ನಮ್ಮ ಬಳಿ ಹಣ ಇಲ್ಲ ಸರ್ ಅಂತ ಹೇಳಿದಳು. ಹಾಗಿದ್ದರೆ ಇಲ್ಲಿ ನಿಂತೇ ಇರಿ ಅಂತ ಹೇಳಿದನು. ದುರ್ಗಳ ರಕ್ತ ಕುದಿಯುತ್ತಿತ್ತು. ನಿಮಗೆ ಮಾನವೀಯತೆ ಅನ್ನೋದೇ ಇಲ್ಲವೇ ಅಂತ ಕೇಳಿದಳು. ನೀನು ಮೌನವಾಗಿರು ಅಂತ ಇನ್ಸ್ಪೆಕ್ಟರ್ ಗರ್ಜಿಸಿದ್ದ. ದುರ್ಗಾ ತನ್ನ ಫೋನ್ ತೆಗೆದಳು. ಅವಳು ವಿಡಿಯೋ ರೆಕಾರ್ಡ್ ಮಾಡಲು ಪ್ರಾರಂಭಿಸಿದಳು. ಅದನ್ನು ಗಮನಿಸಿದ ಇನ್ಸ್ಪೆಕ್ಟರ್ ಕೋಪಗೊಂಡ. ಓಯ್, ಏನು ಮಾಡ್ತಾ ಇದೀಯಾ? ನಾನು ನೋಡುತ್ತಿರುವುದನ್ನು ರೆಕಾರ್ಡ್ ಮಾಡುತ್ತಿದ್ದೇನೆ ಅಂತ ಹೇಳಿದಳು. ಫೋನ್ ಕೊಡು. ಇಲ್ಲ. ಕ್ಷಣದಲ್ಲೇ ಇನ್ಸ್ಪೆಕ್ಟರ್ ಅವಳ ಕೈಯಿಂದ ಮೊಬೈಲ್ ಕಿತ್ತುಕೊಂಡ. ಮೊಬೈಲ್ ನೆಲಕ್ಕೆ ಎಸೆದ. ಫೋನ್ ಪುಡಿಯಾಯಿತು. ಈಗೇನು ಮಾಡ್ತೀಯಾ ಅಂತ ಕೇಳಿದನು. ದುರ್ಗಾ ಅವನ ಕಣ್ಣಿನಲ್ಲಿ ಕಣ್ಣು ಹಾಕಿ ನೋಡಿದಳು. ನಿನ್ನ ಜೀವನದ ಅತಿ ದೊಡ್ಡ ತಪ್ಪು ಮಾಡಿದೀಯಾ. ಇನ್ಸ್ಪೆಕ್ಟರ್ ವಿಜಯ್ ನಕ್ಕ. ನನ್ನನ್ನು ಹೆದರಿಸುತ್ತೀಯಾ? ಇಲ್ಲ, ಎಚ್ಚರಿಸುತ್ತಿದ್ದೇನೆ. ನಾನು ಯಾರು ಅಂತ ಭಾವಿಸಿದೀಯಾ ಅಂತ ಕೇಳಿದಳು. ಈ ಬಾರಿ ದುರ್ಗಾ ತನ್ನ ನಿಜವಾದ ಗುರುತನ್ನು ಹೇಳಲು ನಿರ್ಧರಿಸಿದಳು. ನಾನು IPS ಅಧಿಕಾರಿ ದುರ್ಗಾ ಅಂತ ಹೇಳಿದಳು. ಒಂದು ಕ್ಷಣ ಅಲ್ಲಿದ್ದ ಎಲ್ಲರೂ ಮೌನರಾದರು. ಆದರೆ ತಕ್ಷಣವೇ ವಿಜಯ್ ನಗಲು ಆರಂಭಿಸಿದ್ದ. ಮತ್ತೆ ಅದೇ ಕಥೆನಾ? ನಾನು ಸತ್ಯ ಹೇಳುತ್ತಿದ್ದೇನೆ, ಸಾಬೀತು ಮಾಡು ಅಂತ ಹೇಳಿದ್ದ. ದುರ್ಗಾ ತನ್ನ ಬ್ಯಾಗ್ ತೆರೆದಳು. ಆಗ ಅವಳಿಗೆ ಆಘಾತವಾಯಿತು. ಅವಸರದಲ್ಲಿ ಹೊರಡುವಾಗ ತನ್ನ ಅಧಿಕೃತ ಗುರುತಿನ ಚೀಟಿಯನ್ನು ಆಫೀಸಲ್ಲಿ ಬಿಟ್ಟು ಬಂದಿದ್ದಳು. ಇನ್ಸ್ಪೆಕ್ಟರ್ ವಿಜಯ್ ವಿಜಯೋತ್ಸವದ ನಗು ನಕ್ಕ. ನೋಡಿದ್ರಾ, ನಾನು ಮೊದಲೇ ಹೇಳಿದ್ದೆ. ಕಾನ್ಸ್ಟೇಬಲ್ಗಳು ಸಹ ನಗಲು ಆರಂಭಿಸಿದರು. ಸರ್, ಇವಳು ಫ್ರಾಡ್ ಇರಬಹುದು. ಖಂಡಿತ. ಈ ಹುಡುಗಿ ಸರ್ಕಾರಿ ಅಧಿಕಾರಿಯ ಹೆಸರನ್ನು ದುರುಪಯೋಗ ಮಾಡಿಕೊಂಡಿದ್ದಾಳೆ, ಇನ್ಸ್ಪೆಕ್ಟರ್ ಘೋಷಿಸಿದ್ದ.
ಅವಳನ್ನು ಬಂಧಿಸಿ ಅಂತ. ನಿಲ್ಲಿ ಎಂದು ದುರ್ಗಾ ಕೂಗಿದಳು. ನನ್ನನ್ನು ಬಂಧಿಸಲು ನಿಮಗೆ ಯಾವುದೇ ಕಾನೂನು ಆಧಾರ ಇಲ್ಲ. ನಾನು ಕಾರಣ ಹುಡುಕುತ್ತೇನೆ ಅಂತ ಹೇಳಿದನು. ಒಬ್ಬ ಮಹಿಳೆಯನ್ನು ಬಂಧಿಸಲು ಮಹಿಳಾ ಪೊಲೀಸ್ ಸಿಬ್ಬಂದಿ ಬೇಕು ಅಂತ ಹೇಳಿದಳು. ಅದು ನನ್ನ ಸಮಸ್ಯೆ ಅಲ್ಲ. ನೀವು ಕಾನೂನು ಉಲ್ಲಂಘಿಸುತ್ತಿದ್ದೀರಿ ಅಂತ ಹೇಳಿದಳು. ನಾನು ಹೇಳಿದ್ದನ್ನು ಮಾಡು. ಇಬ್ಬರು ಕಾನ್ಸ್ಟೇಬಲ್ಗಳು ಮುಂದೆ ಬಂದರು. ದುರ್ಗಾ ಪ್ರತಿರೋಧ ಮಾಡಲಿಲ್ಲ. ಯಾಕೆಂದರೆ ಅವಳಿಗೆ ಒಂದು ವಿಷಯ ಗೊತ್ತಿತ್ತು. ಸತ್ಯವನ್ನು ಹೆಚ್ಚು ಸಮಯ ಮುಚ್ಚಿಡಲು ಸಾಧ್ಯವಿಲ್ಲ ಅಂತ. ಆದರೆ ಇನ್ಸ್ಪೆಕ್ಟರ್ ವಿಜಯ್ ತನ್ನ ಅಧಿಕಾರದ ಮತ್ತಿನಲ್ಲಿ ಕುರುಡನಾಗಿದ್ದ. ಅವನು ದುರ್ಗಾಳನ್ನು ವಾಹನದಲ್ಲಿ ಕೂರಿಸಿದ್ದ. ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಾಹನ ರಸ್ತೆಯಲ್ಲಿ ವೇಗವಾಗಿ ಸಾಗುತ್ತಿತ್ತು. ದುರ್ಗಾ ಕಿಟಕಿಯಿಂದ ಹೊರಗೆ ನೋಡಿದಳು. ಕೆಲ ನಿಮಿಷಗಳ ನಂತರ ಅವಳಿಗೆ ಅನುಮಾನ ಬಂತು. ಈ ದಾರಿ ಪೊಲೀಸ್ ಠಾಣೆಗೆ ಹೋಗುವುದಿಲ್ಲ ಅಂತ ಹೇಳಿದಳು. ನಾನು ಕೇಳುತ್ತಿದ್ದೇನೆ, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಅಂತ ಮತ್ತೆ ಕೇಳಿದಳು. ಇನ್ಸ್ಪೆಕ್ಟರ್ ನಕ್ಕ. ನಿನಗೆ ತಿಳಿಯಬೇಕಾದ ಅಗತ್ಯವಿಲ್ಲ. ದುರ್ಗಳಿಗೆ ಪರಿಸ್ಥಿತಿ ಗಂಭೀರವಾಗುತ್ತಿದೆ ಎಂಬುದು ಅರ್ಥವಾಯಿತು. ಅವರು ಅಧಿಕೃತ ಠಾಣೆಯ ಕಡೆ ಹೋಗುತ್ತಿರಲಿಲ್ಲ. ನಗರದ ಹೊರಭಾಗದಲ್ಲಿದ್ದ ಹಳೆಯ ಬೈಪಾಸ್ ಠಾಣೆಯ ಕಡೆ ಹೋಗುತ್ತಿದ್ದರು. ಅದು ಬಹುತೇಕ ಖಾಲಿ ಇರುತ್ತಿತ್ತು. ಅಲ್ಲಿಗೆ ಸಾರ್ವಜನಿಕರು ವಿರಳವಾಗಿ ಬರುತ್ತಿದ್ದರು. ಇನ್ನೊಂದೆಡೆಗೆ ದುರ್ಗಳ ಕಚೇರಿಯಲ್ಲಿ ಆತಂಕ ಶುರುವಾಯಿತು. ರಾಠೋಡ್ ಹಲವು ಬಾರಿ ಕರೆ ಮಾಡಿದ್ದ. ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸರ್, ಮೇಡಮ್ ಕರೆ ಸ್ವೀಕರಿಸುತ್ತಿಲ್ಲ. ಲೊಕೇಶನ್ ಪರಿಶೀಲಿಸಿ. ಕೆಲ ನಿಮಿಷಗಳ ನಂತರ ಸೈಬರ್ ತಂಡ ಮಾಹಿತಿ ನೀಡಿತ್ತು. ಕೊನೆಯ ಸಿಗ್ನಲ್ ಹೈವೇ ಪ್ರದೇಶದಲ್ಲಿ ಸಿಕ್ಕಿತ್ತು. ರಾಠೋಡ್ ಮುಖ ಗಂಭೀರವಾಯಿತು. ಮೇಡಮ್ಗೆ ಏನೂ ಸಮಸ್ಯೆ ಆಗಿರಬಹುದು ಅಂತ. ಅವನು ತಕ್ಷಣ ವಿಶೇಷ ತಂಡವನ್ನು ಸಿದ್ಧಗೊಳಿಸಿದ್ದ. ಇತ್ತ ಬೈಪಾಸ್ ಠಾಣೆಗೆ ತಲುಪಿದ್ದ ಇನ್ಸ್ಪೆಕ್ಟರ್ ವಿಜಯ್ ದುರ್ಗಾಳನ್ನು ಲಾಕಪ್ ಒಳಗೆ ಹಾಕಿದ್ದ. ಕಬ್ಬಿಣದ ಬಾಗಿಲು ಜೋರಾಗಿ ಮುಚ್ಚಿತ್ತು. ಈಗೇನು IPS ಮೇಡಮ್ ಎಂದು ಅವನು ವ್ಯಂಗ್ಯವಾಗಿ ಕೇಳಿದ್ದ. ಇನ್ನು ಸಮಯ ಇದೆ ವಿಜಯ್ ಅಂತ ಹೇಳಿದಳು. ನನ್ನ ಹೆಸರನ್ನು ಗೊತ್ತಾ? ನಿನ್ನ ಬಗ್ಗೆ ತುಂಬ ಬೇಗ ಇಡೀ ರಾಜ್ಯಕ್ಕೆ ಗೊತ್ತಾಗಲಿದೆ ಅಂತ ಮತ್ತೆ ಹೇಳಿದಳು. ನನ್ನನ್ನು ಬೆದರಿಸುತ್ತಿದೆಯಾ? ಇಲ್ಲ, ನಿನ್ನ ಭವಿಷ್ಯ ಹೇಳುತ್ತಿದ್ದೇನೆ ಅಂತ ಹೇಳಿದಳು. ಅದನ್ನು ಕೇಳಿ ವಿಜಯ್ ಕೋಪಗೊಂಡ. ಇವಳ ಮೇಲೆ ಫ್ರಾಡ್ ಕೇಸ್ ಹಾಕಿ ಅಂತ ಹೇಳಿದ್ದ. ಓಕೆ ಸರ್. ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಿದ ಕೇಸ್ ಕೂಡ ಹಾಕಿ. ಓಕೆ ಸರ್. ಮತ್ತು ಸರ್ಕಾರಿ ಅಧಿಕಾರಿಯ ಹೆಸರನ್ನು ದುರುಪಯೋಗ ಮಾಡಿದ ಕೇಸ್ ಕೂಡ ಹಾಕಿ ಅಂತ ಹೇಳಿದ್ದ. ಎಸ್ ಸರ್. ಅವನು ಹೇಳಿದಂತೆ ಮಾಡುತ್ತಿದ್ದರು. ದುರ್ಗಾ ಮೌನವಾಗಿದ್ದಳು. ಅವಳು ಭಯಪಡಲಿಲ್ಲ. ಯಾಕೆಂದರೆ ಅವಳಿಗೆ ಗೊತ್ತಿತ್ತು, ಅಹಂಕಾರ ಯಾವಾಗಲೂ ತನ್ನ ಅಂತ್ಯವನ್ನು ತಾನೇ ಬರೆಯುತ್ತದೆ ಅಂತ. ಆ ರಾತ್ರಿ ಇನ್ಸ್ಪೆಕ್ಟರ್ ವಿಜಯ್ ತನ್ನ ಸಹಚರರೊಂದಿಗೆ ಊಟಕ್ಕೆ ಹೋಗಲು ನಿರ್ಧರಿಸಿದ್ದ. ಬನ್ನಿ, ಮೊದಲು ಊಟ ಮಾಡಿ ಬರುತ್ತೇವೆ ಅಂತ ಹೇಳಿದನು. ಒಬ್ಬ ಹವಲ್ದಾರ್ ಮಾತ್ರ ಅಲ್ಲೇ ಉಳಿದ. ದುರ್ಗಾ ಲಾಕಪ್ ಒಳಗೆ ಕುಳಿತಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಭಯ ಇರಲಿಲ್ಲ. ಅಲ್ಲಿ ಒಂದು ಯೋಜನೆ ಹುಟ್ಟಿಕೊಳ್ಳುತ್ತಿತ್ತು. ಅದೇ ಯೋಜನೆ ಕೆಲವೇ ಗಂಟೆಗಳಲ್ಲಿ ಇನ್ಸ್ಪೆಕ್ಟರ್ ವಿಜಯನ ಜೀವನವನ್ನೇ ತಲೆ ಕೆಳಗಾಗಿಸಲಿದೆ. ಬೈಪಾಸ್ ಪೊಲೀಸ್ ಠಾಣೆಯ ಹಳೆಯ ಕಟ್ಟಡದಲ್ಲಿ ಮೌನ ಆವರಿಸಿತ್ತು. ಗಡಿಯಾರದ ಸೂಜಿಗಳು ನಿಧಾನವಾಗಿ ಮುಂದೆ ಸಾಗುತ್ತಿದ್ದವು. ಲಾಕಪ್ ಒಳಗೆ ಕುಳಿತಿದ್ದ ದುರ್ಗಾ ಹೊರಗೆ ನಡೆಯುತ್ತಿದ್ದ ಪ್ರತಿಯೊಂದು ಚಲನವಲನವನ್ನು ಗಮನಿಸುತ್ತಿದ್ದಳು. ಇನ್ಸ್ಪೆಕ್ಟರ್ ವಿಜಯ್ ಮತ್ತು ಉಳಿದ ಪೊಲೀಸರು ಊಟಕ್ಕೆ ಹೊರಟಿದ್ದರು. ಸ್ಟೇಷನ್ನಲ್ಲಿ ಈಗ ಒಬ್ಬನೇ ಹವಲ್ದಾರ್ ಉಳಿದಿದ್ದ. ಅವನ ಹೆಸರು ರಮೇಶ್. ರಮೇಶ್ ಕುರ್ಚಿಯಲ್ಲಿ ಕುಳಿತು ಮೊಬೈಲ್ ನೋಡುತ್ತಾ ಸಮಯ ಕಳೆಯುತ್ತಿದ್ದ. ದುರ್ಗಾ ಅವನನ್ನು ಗಮನಿಸಿದಳು. ಅವಳ ಮನಸ್ಸಿನಲ್ಲಿ ಒಂದು ಯೋಜನೆ ರೂಪುಗೊಳ್ಳುತ್ತಿತ್ತು. ಈ ಪರಿಸ್ಥಿತಿಯಿಂದ ಹೊರಬರಲು ಒಂದು ಅವಕಾಶ ಮಾತ್ರ ಬೇಕಿತ್ತು. ಅದೇ ಅವಕಾಶ ಈಗ ಅವಳ ಮುಂದೆ ಇತ್ತು. ಓಯ್ ಹುಡುಗಿ, ರಮೇಶ್ ಕೂಗಿದ್ದ. ಏನು ಅಂತ ಕೇಳಿದಳು. ನಿನ್ನ ಫೋಟೋ ತೆಗೆಯಬೇಕು. ಯಾಕೆ ಅಂತ ಕೇಳುತ್ತಾಳೆ. ಕೇಸ್ ಫೈಲ್ಗೆ ಬೇಕಂತೆ. ದುರ್ಗಾ ಸಣ್ಣ ನಗು ಬಿಟ್ಟಳು. ಸರಿ, ಆದರೆ ದೂರದಿಂದ ತೆಗೆದರೆ ಚೆನ್ನಾಗಿ ಬರಲ್ಲ. ಅಂದರೆ ಸ್ವಲ್ಪ ಹತ್ತಿರ ಬಂದು ತೆಗೆ ಅಂತ ಹೇಳುತ್ತಾಳೆ. ರಮೇಶ್ ಬಾಗಿಲಿನಲ್ಲಿ ಹತ್ತಿರ ಬಂದ. ಮೊಬೈಲ್ ಕ್ಯಾಮರಾ ಆನ್ ಮಾಡಿದ್ದ. ಅದೇ ಕ್ಷಣಕ್ಕಾಗಿ ದುರ್ಗಾ ಕಾಯುತ್ತಿದ್ದಳು. ಸ್ವಲ್ಪ ಇನ್ನೂ ಹತ್ತಿರ ಬನ್ನಿ ಅಂತ ಹೇಳಿದಳು. ರಮೇಶ್ ಮುಂದೆ ವಾಲಿದ್ದ. ಕ್ಷಣಾರ್ಧದಲ್ಲಿ ದುರ್ಗಾ ಅವನ ಕೈಯಲ್ಲಿದ್ದ ಮೊಬೈಲ್ ಹಿಡಿದುಕೊಂಡಳು. ಏನು ಮಾಡ್ತಾ ಇದೀಯಾ ಅಂತ ರಮೇಶ್ ಗಾಬರಿಯಾದ. ಆದರೆ ಅದಕ್ಕೂ ಮುಂಚೆ ದುರ್ಗಾ ಒಂದು ಸಂಖ್ಯೆಗೆ ಕರೆ ಮಾಡಿದಳು. ಹೆಲ್ಲೋ. ಅತ್ತ ಕಡೆ ರಾಠೋಡ್ ಕರೆ ಸ್ವೀಕರಿಸಿದ್ದ. ಮೇಡಮ್. ರಾಠೋಡ್, ನಾನು ದುರ್ಗಾ ಮಾತಾಡುತ್ತಿದ್ದೇನೆ. ಮೇಡಮ್, ನೀವು ಎಲ್ಲಿದ್ದೀರಾ? ನಾನು ಹಳೆಯ ಬೈಪಾಸ್ ಠಾಣೆಯಲ್ಲಿ. ಅಷ್ಟರಲ್ಲಿ ನೆಟ್ವರ್ಕ್ ಕಟ್ಟಾಯಿತು. ಕರೆ ಮುರಿದು ಹೋಯಿತು. ರಾಠೋಡ್ ಎದ್ದು ನಿಂತ. ಸೈಬರ್ ತಂಡ ಅಂತ ಅವನು ಜೋರಾಗಿ ಕೂಗಿದ್ದ. ತಕ್ಷಣ ಆ ಸಂಖ್ಯೆಯ ಕೊನೆಯ ಲೊಕೇಶನ್ ಟ್ರೇಸ್ ಮಾಡಿ. ಕೆಲವೇ ನಿಮಿಷಗಳಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಮಾಹಿತಿ ಬಂತು. ಸರ್,
ಕರೆ ಹಳೆಯ ಬೈಪಾಸ್ ಪೊಲೀಸ್ ಠಾಣೆಯಿಂದ ಬಂದಿದೆ ಅಂತ. ರಾಠೋಡ್ ಮುಖದಲ್ಲಿ ಕೋಪ ಕಾಣಿಸಿತ್ತು. ಅಂದರೆ ಮೇಡಮ್ ಅಲ್ಲೇ ಇದ್ದಾರೆ? ಹೌದು ಸರ್. ಎಲ್ಲ ತಂಡಗಳು ಸಿದ್ಧಗೊಳಿಸಿ. ಇತ್ತ ರಮೇಶ್ನಿಂದ ಮೊಬೈಲ್ ಕಸಿದುಕೊಂಡಿದ್ದಕ್ಕಾಗಿ ದುರ್ಗಾಳ ಮೇಲೆ ಅವನು ಕೋಪಗೊಂಡಿದ್ದ. ನಿನಗೆ ಎಷ್ಟು ಧೈರ್ಯ? ಅವನು ಲಾಕಪ್ ಬಾಗಿಲು ಬಡಿದ. ನಿನ್ನ ಅಂತ್ಯ ಇಂದು ಖಚಿತ ಅಂತ ಹೇಳಿದ್ದ. ದುರ್ಗಾ ಶಾಂತವಾಗಿದ್ದಳು. ಇನ್ನು 5 ನಿಮಿಷದಲ್ಲಿ ನಿನ್ನ ಜೀವನ ಬದಲಾಗುತ್ತದೆ. ಹಾಂ, ನೀನು ಇನ್ನೂ ಕನಸು ಕಾಣುತ್ತಿದೀಯಾ ಅಂತ ಹೇಳಿದನು. ಇನ್ನೊಂದೆಡೆ ರಾಠೋಡ್ ವಿಶೇಷ ಪಡೆ ಸೈಬರ್ ತಂಡ ಮತ್ತು ಹಲವಾರು ಪೊಲೀಸ್ ವಾಹನಗಳೊಂದಿಗೆ ಹೊರಟ. ಸೈಬರ್ ಶಬ್ದ ಇಡೀ ರಸ್ತೆಯಲ್ಲಿ ಮೊಳಗಿತ್ತು. ವೇಗ ಹೆಚ್ಚಿಸಿ ರಾಠೋಡ್ ಆದೇಶಿಸಿದ್ದ. ಮೇಡಮ್ ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ದ. ಅದೇ ಸಮಯದಲ್ಲಿ ಇನ್ಸ್ಪೆಕ್ಟರ್ ವಿಜಯ್ ರಸ್ತೆ ಬದಿಯ ಧಾಬಾದಲ್ಲಿ ಊಟ ಮಾಡುತ್ತಿದ್ದ. ಅವನ ಎದುರು ಮಟನ್ ಕರಿ ಇತ್ತು. ಸಾಹೇಬ್, ಇಂದು ಒಳ್ಳೆಯ ಕಲೆಕ್ಷನ್ ಆಯಿತು ಅಂತ ಒಬ್ಬ ಕಾನ್ಸ್ಟೇಬಲ್ ಹೇಳಿದ್ದ. ವಿಜಯ್ ನಕ್ಕ. ಇದು ಪ್ರಾರಂಭ ಮಾತ್ರ. ಆ ಹುಡುಗಿಯ ವಿಚಾರ ಏನು? ನಾಳೆ ಅವಳ ಮೇಲೆ 3 ಕೇಸು ಹಾಕುತ್ತೇನೆ. ಅವಳು ನಿಜವಾಗಿಯೂ IPS ಆಗಿದ್ದರೆ? ಈ ಮಾತು ಕೇಳಿ ವಿಜಯ್ ಜೋರಾಗಿ ನಕ್ಕ. ಅವಳು IPS ಆಗಿದ್ದರೆ ನಾನು DGP. ಎಲ್ಲರೂ ನಗಲು ಆರಂಭಿಸಿದರು. ಅವರಿಗೆ ಗೊತ್ತಿರಲಿಲ್ಲ ಕೆಲವೇ ನಿಮಿಷಗಳಲ್ಲಿ ಅವರ ನಗು ಮಾಯವಾಗಲಿದೆ ಅಂತ. ಹಠಾತ್ ಒಬ್ಬ ಕಾನ್ಸ್ಟೇಬಲ್ ಓಡುತ್ತಾ ಬಂದ. ಅವನು ಉಸಿರಾಟಕ್ಕಾಗಿ ಹೋರಾಡುತ್ತಿದ್ದ. ಸರ್ ಸರ್, ಏನಾಯಿತು? ಸ್ಟೇಷನ್ನಿಂದ ರಮೇಶ್ ಕರೆ ಮಾಡಿದ್ದ. ಮತ್ತೇನು? ತುರ್ತು ಪರಿಸ್ಥಿತಿ ಅಂತೆ. ವಿಜಯ್ ಕೋಪಗೊಂಡ. ಒಂದು ಹುಡುಗಿಗಾಗಿ ಯಾಕೆ ತಲೆ ತಿನ್ನುತ್ತಿದ್ದಾನೆ? ಸರ್, ಅವನು ಹೇಳಿದ್ದು ಕೇಳಿದರೆ ನೀವು ಬೆಚ್ಚಿ ಬೀಳುತ್ತೀರಿ. ಹೇಳು. ಅವಳು ನಿಜವಾಗಿಯೂ IPS ದುರ್ಗಾ ಆಗಿರಬಹುದು ಅಂತ ಹೇಳಿದ್ದ. ವಿಜಯ್ ಮುಖದ ಬಣ್ಣ ಬದಲಾಯಿತು. ಏನು? ರಮೇಶ್ಗೆ ಅನುಮಾನ ಬಂದಿದೆ ಅಂತೆ. ಮೂರ್ಖ ಅಂತ ಅವನು ಹೇಳಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಭಯ ಮೂಡಿತ್ತು. ಅದೇ ಸಮಯದಲ್ಲಿ ದೂರದಿಂದ ಸೈಬರ್ ಶಬ್ದ ಕೇಳಿಸತೊಡಗಿತ್ತು. 1 ವಾಹನ, 2 ವಾಹನ, 3 ವಾಹನ, 10 ವಾಹನ, ಸಂಪೂರ್ಣ ಪೊಲೀಸ್ ಪಡೆ ಬೈಪಾಸ್ ಠಾಣೆಯ ಕಡೆ ಧಾವಿಸುತ್ತಿತ್ತು. ರಮೇಶ್ ಠಾಣೆಯ ಹೊರಗೆ ನಿಂತಿದ್ದ. ಅವನ ದೇಹ ನಡುಗುತ್ತಿತ್ತು. ಹಠಾತ್ ಹಲವಾರು ವಾಹನಗಳು ಅಲ್ಲಿಗೆ ಬಂದು ನಿಂತವು. ರಾಠೋಡ್ ಮೊದಲ ವಾಹನದಿಂದ ಇಳಿದ. ಅವನ ಹಿಂದೆ ಶಸ್ತ್ರಸಜ್ಜಿತ ಪೊಲೀಸರು ಜೈ ಹಿಂದ್ ಸರ್ ಅಂತ ಹೇಳುತ್ತಿದ್ದರು. ರಮೇಶ್ ನಡುಗುತ್ತಾ ಸಲ್ಯೂಟ್ ಹೊಡೆದ. IPS ದುರ್ಗಾ ಮೇಡಮ್ ಎಲ್ಲಿದ್ದಾರೆ ಅಂತ ರಾಠೋಡ್ ಕೇಳಿದ್ದ. ಸರ್ ಅಂತ ರಮೇಶ್ ನಡುಗುತ್ತಿದ್ದನು. ಹೇಳು. ಅವರು ಒಳಗೆ ಇದ್ದಾರೆ. ಒಳಗೆ ಅಂದರೆ? ಲಾಕಪ್ನಲ್ಲಿ. ರಾಠೋಡ್ ಕೋಪದಿಂದ ಗರ್ಜಿಸಿದ್ದ. ಏನು ಹೇಳಿದೆಯಾ? ಸರ್, ನನಗೆ ಗೊತ್ತಿರಲಿಲ್ಲ. ಯಾರ ಆದೇಶ ಇದು? ಇನ್ಸ್ಪೆಕ್ಟರ್ ವಿಜಯ್ ಅಂತ ಹೇಳಿದ್ದ. ರಾಠೋಡ್ ಮುಖ ಕೆಂಪಾಯಿತು. ಬಾಗಿಲು ತೆರೆ. ತಕ್ಷಣದಲ್ಲೇ ಲಾಕಪ್ ಬಾಗಿಲು ತೆರೆಯಲಾಯಿತು. ದುರ್ಗಾ ನಿಧಾನವಾಗಿ ಹೊರಗೆ ಬಂದಳು. ಎಲ್ಲ ಪೊಲೀಸರು ಗೌರವದಿಂದ ಸಲ್ಯೂಟ್ ಹೊಡೆದರು. ಜೈ ಹಿಂದ್ ಮೇಡಮ್ ಅಂತ. ಜೈ ಹಿಂದ್ ಅಂತ ದುರ್ಗಾ ಉತ್ತರಿಸಿದಳು. ಮೇಡಮ್, ನಿಮಗೆ ಏನಾದರೂ ತೊಂದರೆ ಆಗಿದೆಯೇ ಅಂತ ರಾಠೋಡ್ ಕೇಳಿದ್ದ. ದೇಹಕ್ಕೆ ಏನೂ ಆಗಿಲ್ಲ, ಆದರೆ ಕಾನೂನಿಗೆ ದೊಡ್ಡ ಅವಮಾನವಾಗಿದೆ ಅಂತ ಹೇಳಿದಳು. ಅವಳ ಧ್ವನಿ ಗಂಭೀರವಾಗಿತ್ತು. ಅಷ್ಟರಲ್ಲಿ ದೂರದಿಂದ ವಿಜಯನ ವಾಹನ ಬರುತ್ತಿರುವುದನ್ನು ಕಾಣಿಸಿತ್ತು. ಅವನು ಸ್ಟೇಷನ್ ಹತ್ತಿರ ಬರುವಷ್ಟರಲ್ಲಿ ಅಚ್ಚರಿಯಿಂದ ನಿಂತು ಹೋದ. ಹಲವಾರು ಪೊಲೀಸ್ ವಾಹನಗಳು, ವಿಶೇಷ ಪಡೆ, ಸೈಬರ್ ತಂಡ ಎಲ್ಲರೂ ಅಲ್ಲಿದ್ದರು. ಮಧ್ಯದಲ್ಲಿ ನಿಂತಿದ್ದಳು ದುರ್ಗಾ. ಅವಳು ಈಗ ಸಾಮಾನ್ಯ ಹುಡುಗಿಯಲ್ಲ. ಅವಳು ತನ್ನ ನಿಜವಾದ ಅಧಿಕಾರದ ರೂಪದಲ್ಲಿ ಕಾಣಿಸುತ್ತಿದ್ದಳು. ವಿಜಯ್ನ ಕೈಗಳು ನಡಗತೊಡಗಿದವು. ಅವನ ಕಾಲುಗಳು ಭಾರವಾದವು. ಅವನು ಮಾಡಿದ ತಪ್ಪಿನ ಅರಿವು ಈಗ ಅವನಿಗೆ ಸಂಪೂರ್ಣವಾಗಿ ಆಗಿತ್ತು. ಅವನ ಅಧಿಕಾರದ ಸಾಮ್ರಾಜ್ಯ ಕುಸಿಯುವ ಕ್ಷಣ ಆರಂಭವಾಗಿತ್ತು. ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅವನ ಜೀವನವೇ ಸಂಪೂರ್ಣವಾಗಿ ಬದಲಾಗಲಿತ್ತು. ಬೈಪಾಸ್ ಪೊಲೀಸ್ ಠಾಣೆಯ ಆವರಣದಲ್ಲಿ ವಿಚಿತ್ರ ಮೌನ ಆವರಿಸಿತ್ತು. ಕೆಲವೇ ಗಂಟೆಗಳ ಹಿಂದೆ ತನ್ನನ್ನು ಈ ಪ್ರದೇಶದ ರಾಜ ಎಂದು ಭಾವಿಸಿದ ಇನ್ಸ್ಪೆಕ್ಟರ್ ವಿಜಯ್ ಈಗ ಭಯದಿಂದ ನಡುಗುತ್ತಿದ್ದ. ಅವನ ಎದುರು IPS ದುರ್ಗಾ ನಿಂತಿದ್ದಳು. ಸುತ್ತಲೂ ಪೊಲೀಸ್ ಪಡೆ. ಪ್ರತಿಯೊಬ್ಬರ ಕಣ್ಣಲ್ಲೂ ಕೋಪ ಮತ್ತು ಆಶ್ಚರ್ಯ. ವಿಜಯ್ ನಿಧಾನವಾಗಿ ಮುಂದೆ ಬಂದ. ಅವನ ಅಹಂಕಾರ ಸಂಪೂರ್ಣವಾಗಿ ಮಾಯವಾಗಿತ್ತು. ಮೇಡಮ್, ಅವನ ಧ್ವನಿ ನಡುಗುತ್ತಿತ್ತು. ನನ್ನನ್ನು ಕ್ಷಮಿಸಿ. ದುರ್ಗಾ ಅವನತ್ತ ನೋಡಿದಳು. ಕ್ಷಮೆ? ಹೌದು ಮೇಡಮ್. ನಿನ್ನ ತಪ್ಪು ಏನು ಅಂತ ಗೊತ್ತೇ ಅಂತ ಕೇಳಿದಳು. ವಿಜಯ್ ತಲೆ ತಗ್ಗಿಸಿದ್ದ. ತಪ್ಪಾಗಿದೆ ಮೇಡಮ್. ತಪ್ಪಾ? ಇಲ್ಲ ವಿಜಯ್, ಇದು ತಪ್ಪಲ್ಲ, ಇದು ಅಪರಾಧ ಅಂತ ಹೇಳಿದಳು. ಅಲ್ಲಿದ್ದ ಪ್ರತಿಯೊಬ್ಬರೂ ಮೌನವಾಗಿ ಕೇಳುತ್ತಿದ್ದರು. ನೀನು ಒಬ್ಬ ಬಡ ರೈತನನ್ನು ಅವಮಾನ ಮಾಡಿದೀಯಾ, ದುರ್ಗಾ ಹೇಳಿದಳು. ನೀನು ರಸ್ತೆಯಲ್ಲಿ ಜನರಿಂದ ಹಣ ವಸೂಲಿ ಮಾಡಿದೀಯಾ. ನಿನ್ನ ಕಾನೂನನ್ನು ನಿನ್ನ ಸ್ವಂತ ಆಸ್ತಿಯಂತೆ ಬಳಸಿದೀಯಾ.
ಮತ್ತೆ ಒಬ್ಬ ಮಹಿಳೆಯನ್ನು ಕಾನೂನು ಬಾಹಿರವಾಗಿ ಬಂಧಿಸಿದೆಯಾ? ವಿಜಯ್ ಕಣ್ಣೀರು ಹಾಕಲು ಆರಂಭಿಸಿದ್ದ. ಮೇಡಮ್, ನಾನು ಲೋಭಕ್ಕೆ ಬಲಿಯಾದೆ ಅಂತ ಹೇಳಿದ್ದ. ಲೋಭಕ್ಕೆ ಬಲಿಯಾದೆ ಅಂದರೆ ಜನರ ಜೀವನ ಹಾಳು ಮಾಡುವ ಹಕ್ಕು ನಿನಗೆ ಸಿಗೋದಿಲ್ಲ. ರಾಠೋಡ್ ಮುಂದೆ ಬಂದ. ಮೇಡಮ್, ಇವನ ವಿರುದ್ಧ ತಕ್ಷಣ ಅಮಾನತ್ತು ಆದೇಶ ಹೊರಡಿಸಬಹುದು. ದುರ್ಗಾ ಸ್ವಲ್ಪ ಯೋಚಿಸಿದಳು. ಇಲ್ಲ. ಎಲ್ಲರೂ ಆಶ್ಚರ್ಯಪಟ್ಟರು. ಮೇಡಮ್, ಮೊದಲು ಸಂಪೂರ್ಣ ತನಿಖೆ ಮಾಡಬೇಕು. ಅದೇ ರಾತ್ರಿ ವಿಶೇಷ ತನಿಖಾ ತಂಡ ರಚಿಸಲಾಯಿತು. ಮುಂದಿನ ಕೆಲವು ದಿನಗಳಲ್ಲಿ ವಿಜಯ್ನ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಬ್ಯಾಂಕ್ ಖಾತೆಗಳು, ಆಸ್ತಿ ದಾಖಲೆಗಳು, ಫೋನ್ ಕರೆಗಳು, CCTVಯ ದೃಶ್ಯಗಳು ಎಲ್ಲವೂ ಪರಿಶೀಲನೆಗೆ ಒಳಪಟ್ಟವು. ತನಿಖೆ ಮುಂದುವರಿದಂತೆ ಭಯಾನಕ ಸತ್ಯ ಹೊರಬರತೊಡಗಿತ್ತು. ವಿಜಯ್ ಕೇವಲ ಒಬ್ಬನೇ ಭ್ರಷ್ಟ ಅಧಿಕಾರಿಯಾಗಿರಲಿಲ್ಲ. ಅವನ ಹಿಂದೆ ದೊಡ್ಡ ಜಾಲ ಇತ್ತು. ಹಲವಾರು ಕಾನ್ಸ್ಟೇಬಲ್ಗಳು, ಕೆಲವು ಮಧ್ಯವರ್ತಿಗಳು, ಅಕ್ರಮ ಹಣ ವರ್ಗಾವಣೆ ಮಾಡುವ ವ್ಯಕ್ತಿಗಳು. ಪ್ರತಿದಿನ ಸಾವಿರಾರು ರೂಪಾಯಿ ಜನರಿಂದ ವಸೂಲಿ ಮಾಡಲಾಗುತ್ತಿತ್ತು. ಅದರ ಒಂದು ಭಾಗ ವಿಜಯ್ ಬಳಿ, ಉಳಿದದ್ದು ಬೇರೆಯವರ ಬಳಿ. ಒಂದು ವಾರದ ನಂತರ ವರದಿ ಸಿದ್ಧವಾಯಿತು. ರಾಠೋಡ್ ಫೈಲ್ ಹಿಡಿದು ದುರ್ಗಾಳ ಕಚೇರಿಗೆ ಬಂದ. ಮೇಡಮ್, ಎಲ್ಲ ಸಾಕ್ಷ್ಯಗಳು ಸಿಕ್ಕಿವೆ. ದುರ್ಗಾ ವರದಿಯನ್ನು ಓದಿದಳು. ಅವಳ ಕಣ್ಣುಗಳಲ್ಲಿ ನಿರಾಶೆ ಕಾಣಿಸಿತ್ತು. ಒಬ್ಬ ಪೊಲೀಸ್ ಅಧಿಕಾರಿಯು ಇಷ್ಟೊಂದು ಕೀಳಮಟ್ಟಕ್ಕೆ ಇಳಿಯಬಹುದು ಎಂದು ನಾನು ಊಹಿಸಿರಲಿಲ್ಲ ಅಂತ ಹೇಳಿದಳು. ಮುಂದಿನ ದಿನ ದೊಡ್ಡ ಸಭೆ ಕರೆಯಲಾಯಿತು. ಪತ್ರಕರ್ತರು, ಹಿರಿಯ ಅಧಿಕಾರಿಗಳು, ಸಾಮಾನ್ಯ ಅಧಿಕಾರಿಗಳು ಎಲ್ಲರೂ ಹಾಜರಿದ್ದರು. ವಿಜಯ್ ಕೂಡ ಕರೆಸಲ್ಪಟ್ಟಿತ್ತು. ಅವನು ತಲೆ ತಗ್ಗಿಸಿಕೊಂಡು ನಿಂತಿದ್ದ. ದುರ್ಗಾ ವೇದಿಕೆಯ ಮೇಲೆ ನಿಂತಳು. ಪೊಲೀಸ್ ಇಲಾಖೆಯ ಕರ್ತವ್ಯ ಜನರನ್ನು ರಕ್ಷಿಸುವುದು, ಅವಳು ಹೇಳಿದಳು. ಜನರನ್ನು ಹೆದರಿಸುವುದೂ ಅಲ್ಲ. ಅಧಿಕಾರ ಸೇವೆಗೆ ಬಳಸಬೇಕು, ಶೋಷಣೆಗೆ ಅಲ್ಲ. ಇಡೀ ಸಭಾಂಗಣ ಮೌನವಾಗಿತ್ತು. ನಂತರ ಅವಳು ವಿಜಯನತ್ತ ತಿರುಗಿದಳು. ನಿನ್ನ ವಿರುದ್ಧದ ಎಲ್ಲ ಆರೋಪಗಳು ಸಾಬೀತಾಗಿವೆ. ವಿಜಯ್ ತಲೆ ತಗ್ಗಿಸಿದ್ದ. ಮೇಡಮ್, ಆದರೆ ಇಂದು ನಾನು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆ. ಎಲ್ಲರೂ ಕುತೂಹಲದಿಂದ ನೋಡುತ್ತಿದ್ದರು. ನಿನ್ನನ್ನು ಕೇವಲ ಶಿಕ್ಷಿಸುವುದರಿಂದ ಸಮಾಜಕ್ಕೆ ಪ್ರಯೋಜನ ಇಲ್ಲ. ನೀನು ಮಾಡಿದ ತಪ್ಪಿನ ಅರ್ಥ ನಿನಗೆ ತಿಳಿಯಬೇಕು. ಈ ಕಾರಣಕ್ಕಾಗಿ ವಿಶೇಷ ಆದೇಶ ಹೊರಡಿಸಲಾಯಿತು. ವಿಜಯ್ನ ಎಲ್ಲ ಅಕ್ರಮ ಆಸ್ತಿಗಳನ್ನು ಜಪ್ತಿ ಮಾಡಲಾಯಿತು. ಅಕ್ರಮವಾಗಿ ಸಂಬಂಧಿಸಿದ ಹಣವನ್ನು ಬಡವರ ಕಲ್ಯಾಣಕ್ಕಾಗಿ ಬಳಸಲಾಯಿತು. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ಅನಾಥಾಶ್ರಮಗಳಿಗೆ ಸಹಾಯ ನೀಡಲಾಯಿತು. ಬಡ ಕುಟುಂಬಗಳಿಗೆ ಆಹಾರ ವಿತರಿಸಲಾಯಿತು. ಈತರ ಜೊತೆಗೆ ವಿಜಯ್ಗೆ ಕಠಿಣ ಸಾಮಾಜಿಕ ಸೇವೆ ಶಿಕ್ಷೆ ವಿಧಿಸಲಾಯಿತು. ನಗರದ ಸ್ವಚ್ಛತಾ ಯೋಜನೆಗಳಲ್ಲಿ ಕೆಲಸ ಮಾಡಲು ಆದೇಶಿಸಲಾಯಿತು. ಪ್ರತಿದಿನ ಜನರ ಸೇವೆ ಮಾಡಬೇಕಾಗಿತ್ತು. ಅವನು ಒಮ್ಮೆ ಅವಮಾನಿಸಿದ್ದ ಜನರ ನಡುವೆ ಕೆಲಸ ಮಾಡಬೇಕಾಯಿತು. ತಿಂಗಳುಗಳು ಕಳೆದವು. ವಿಜಯ್ ನಿಧಾನವಾಗಿ ಬದಲಾಗತೊಡಗಿದ್ದ. ಒಂದು ದಿನ ಅವನು ರಸ್ತೆಯನ್ನು ಸ್ವಚ್ಛಗೊಳಿಸುತ್ತಿದ್ದ. ಅಷ್ಟರಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಅವನ ಮುಂದೆ ಬಂದ. ಅವನು ರಾಮಯ್ಯ, ದುರ್ಗಾಳ ತಂದೆ. ವಿಜಯ್ ತಕ್ಷಣ ಎದ್ದು ನಿಂತ. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಅಯ್ಯ, ನನ್ನನ್ನು ಕ್ಷಮಿಸು. ರಾಮಯ್ಯ ಕೆಲವು ಕ್ಷಣ ಅವನತ್ತ ನೋಡಿದ್ದ. ನಂತರ ಸಣ್ಣ ನಗು ಬಿಟ್ಟ. ತಪ್ಪು ಮಾಡಿದವನು ಕ್ಷಮೆ ಕೇಳಬೇಕು, ಆದರೆ ಅದಕ್ಕಿಂತ ಮುಖ್ಯವಾದದ್ದು ಬದಲಾಗಬೇಕು ಅಂತ ಹೇಳಿದರು ವಿಜಯ್ ಅತ್ತ. ನಾನು ನಿಜವಾಗಿಯೂ ಬದಲಾಗಿದ್ದೇನೆ ಅಂತ ಹೇಳಿದನು. ರಾಮಯ್ಯ ಅವನ ಭುಜದ ಮೇಲೆ ಕೈಯಿಟ್ಟ. ಹಾಗಿದ್ದರೆ ನಿನ್ನ ಭವಿಷ್ಯ ಇನ್ನೂ ಉಳಿದಿದೆ. ಆ ಮಾತು ವಿಜಯನ ಹೃದಯವನ್ನು ಮುಟ್ಟಿತ್ತು. ಇನ್ನೊಂದೆಡೆ ದುರ್ಗಾ ತನ್ನ ಕಾರ್ಯವನ್ನು ಮುಂದುವರಿಸುತ್ತಿದ್ದಳು. ಅವಳು ಕೇವಲ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಡಲಿಲ್ಲ. ಬಡವರ ಪರವಾಗಿ ನಿಂತಳು. ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದಳು. ಮಹಿಳೆಯರ ಸುರಕ್ಷತೆಗೆ ಹೊಸ ಯೋಜನೆಗಳು ಜಾರಿ ತಂದಳು. ನಗರದ ಜನರಲ್ಲಿ ಪೊಲೀಸರ ಮೇಲೆ ವಿಶ್ವಾಸವನ್ನು ಮರಳಿ ತಂದಳು. 1 ವರ್ಷದ ನಂತರ ನಗರದಲ್ಲಿ ದೊಡ್ಡ ಸಮಾರಂಭ ಆಯೋಜಿಸಲಾಯಿತು. ಸಾವಿರಾರು ಜನರು ಸೇರಿದರು. ವೇದಿಕೆಯ ಮೇಲೆ ದುರ್ಗಾ ನಿಂತಿದ್ದಳು. ಜನರು ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ದುರ್ಗಾ ಮೇಡಮ್ ಜೈ, ದುರ್ಗಾ ಮೇಡಮ್ ಜೈ ಅಂತ ಘೋಷಣೆಗಳು ಮೊಳಗಿದವು. ಆ ಜನಸಮೂಹದ ನಡುವೆ ರಾಮಯ್ಯ ಕೂಡ ನಿಂತಿದ್ದ. ಅವನ ಕಣ್ಣಲ್ಲಿ ಹೆಮ್ಮೆ ತುಂಬಿತ್ತು. ಒಮ್ಮೆ ತನ್ನ ಸೈಕಲ್ನಲ್ಲೇ ತರಕಾರಿ ಮಾರುತ್ತಿದ್ದ ರೈತನ ಮಗಳು ಇಂದು ಸಾವಿರಾರು ಜನರಿಗೆ ಆಶಾಕಿರಣವಾಗಿದ್ದಳು. ದುರ್ಗಾ ವೇದಿಕೆಯಿಂದ ಜನರನ್ನು ನೋಡಿದಳು. ನಂತರ ತನ್ನ ತಂದೆಯನ್ನು ನೋಡಿದಳು. ರಾಮಯ್ಯ ನಗುತ್ತಿದ್ದ. ಆ ನಗುವಿನಲ್ಲಿ ಸಂತೋಷ ಇತ್ತು, ಹೆಮ್ಮೆ ಇತ್ತು, ತೃಪ್ತಿ ಇತ್ತು. ಆ ದಿನ ದುರ್ಗಾ ಒಂದು ಮಾತು ಹೇಳಿದಳು. ನ್ಯಾಯ ತಡವಾಗಬಹುದು, ಆದರೆ ಅದು ಯಾವತ್ತೂ ಸೋಲುವುದಿಲ್ಲ. ಅಧಿಕಾರ ಶಾಶ್ವತವಲ್ಲ, ಆದರೆ ಸತ್ಯ ಮತ್ತು ಪ್ರಾಮಾಣಿಕತೆ ಯಾವತ್ತೂ ಜೀವಂತವಾಗಿರುತ್ತದೆ.
ಅವಳ ಮಾತುಗಳನ್ನು ಕೇಳಿ ಇಡೀ ಮೈದಾನ ಚಪ್ಪಾಳೆಗಳಿಂದ ಮುಳುಗಿತ್ತು. ಹೀಗೆ ಒಬ್ಬ ಅಹಂಕಾರಿ ಇನ್ಸ್ಪೆಕ್ಟರ್ ತನ್ನ ತಪ್ಪಿನ ಪಾಠ ಕಲಿತನು ಮತ್ತು ಒಬ್ಬ ಧೈರ್ಯಶಾಲಿ IPS ಅಧಿಕಾರಿ ತನ್ನ ಪ್ರಾಮಾಣಿಕತೆಯಿಂದ ಸಾವಿರಾರು ಜನರ ಹೃದಯ ಗೆದ್ದಳು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.